ಸರ್ ಇಲ್ಲಿ ಒಂದ್ ಹೇಳೋದೇನು ಅಂದ್ರೆ ಬಡವ್ರ ಮಕ್ಕಳು ಗೆಲ್ಬೇಕು, ಅದು ನಮ್ ಡಾಲಿ ಧನಂಜಯ್ ಅವ್ರು ಹೇಳಿರುವಂತ ಡೈಲಾಗ್. ಆದ್ರೆ ಗಿಲ್ಲಿ ನಿಜವಾಗ್ಲೂ ಬಡವನಾ? ಅದು ಬಹಳ ಮುಖ್ಯ ಆಗುತ್ತೆ. ನಿಜವಾದ ಬಡವ ಬೇರೆ, ಬಡವನ್ ತರ ಗೆಟಪ್ ಹಾಕೊಂಡು ಬದುಕೋದು ಬೇರೆ. ಹಾಗಾಗಿ ಬಹುಶಃ ಅವ್ರ ಆಟ ಎಲ್ರಿಗೂ ಇಷ್ಟ ಆಗಿದೆ ಅನ್ನೋದನ್ನ ನಾನು ಹೇಳಕ್ ಬಡವನ ಇಷ್ಟಪಡ್ತೀನಿ. ಗೆಟಪ್ ಅಲ್ಲಿ ವಿನ್ನರ್ ಆದ್ರು ಗಿಲ್ಲಿ. ವಿನ್ನರ್ ಆದ್ರು ಅಷ್ಟೇ, ಬಿಟ್ರೆ ಬಡವ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ಅದನ್ನ ಯಾವತ್ತು ನಾವು ಸ್ಟ್ರಾಟಜಿ ಕಾರ್ಡ್ ಆಗಿ ಬಳಸಬಾರ್ದು. ಇರ್ಲಿ, ಗಿಲ್ಲಿ ಅವ್ರು ಗೆದ್ದಿದ್ದಾರೆ, ಅವ್ರ ವ್ಯಕ್ತಿತ್ವದ ಬಗ್ಗೆ ಆಗ್ಬೋದು, ಅವ್ರ ಆಟದ ಬಗ್ಗೆ ಆಗ್ಬೋದು, ನನಗೆ ಖಂಡಿತವಾಗ್ಲೂ ಹೆಮ್ಮೆ ಇದೆ. ಯಾಕೆಂದ್ರೆ ಅವರು ನನ್ನ ಜೊತೆ ಪ್ರಯಾಣ ಮಾಡಿದಂತ ಒಬ್ಬ ಪ್ರತಿಸ್ಪರ್ಧಿ. ನಾನು ಅವ್ರನ್ನ ಯಾವತ್ತೂ ಬಿಟ್ಕೊಡಕ್ ನಾನು ಇಷ್ಟನೇ ಪಡಲ್ಲ. ಯಾಕೆಂದ್ರೆ ಯುದ್ಧ ಮಾಡ್ಬೇಕಾದ್ರೆ ಕತ್ತಿನ ಕೈಯಲ್ಲಿ ಇಟ್ಕೊಂಡಿರ್ತೀವಿ, ಒಂದ್ಸಲ ಬಿಗ್ ಬಾಸ್ ಮುಗಿದ್ಮೇಲೆ ಯುದ್ಧದ ಕತ್ತಿನ ಕೆಳಗಡೆ ಇಡ್ತೀವಿ, ಮತ್ತೆ ಅದನ್ನ ಎತ್ಕೊಳಕ್ ನನಗೆ ಇಷ್ಟ ಇಲ್ಲ. ಹಾಗಾಗಿ ಅವ್ರು ಗೆದ್ದಿದ್ದಾರೆ, ಅವ್ರ ಭವಿಷ್ಯ ಉಜ್ವಲವಾಗಿರ್ಲಿ, ಒಳ್ಳೇದಾಗ್ಲಿ. ನನ್ನನ್ನು ಅತ್ತೆ ಮಗಳು ಅಂತ ಕರೆದಿದ್ದಾರೆ, ನಾನು ಅವ್ರನ್ನ ಮಾವನ ಮಗ ಅಂತ ಕರೆದಿದ್ದೀನಿ. ಖಂಡಿತ ಒಳ್ಳೇದಾಗಬೇಕು. ಬಟ್ ಆ ಟ್ಯಾಗ್ ಲೈನ್ ಏನಿದೆಯಲ್ಲ, ಬಡವ್ರ ಮಕ್ಕಳು ಗೆಲ್ಲಬೇಕು, ಹೌದು, ನಿಜವಾದ ಬಡವ್ರ